ನಮಸ್ಕಾರ ಎಲ್ರಿಗೂ. ಇವತ್ತು ನಿಮ್ಗೆ ಒಂದು ವಿಶೇಷವಾದ ಜಾಗ ಕರ್ಕೊಂಡ್ ಬರ್ತಾ ಇದೀನಿ, ತೋರಿಸ್ತೀನಿ ಏನಂತ ಹೇಳಿ. ರೈತ ಸಂತೆ ಅಂತೇಳಿ ಜಿಕೆಕೆಲಿ ಇರ್ತಾ ಇದೀವಿ. ಇದು ಬಂದು ಜಿಕೆಕೆ ಕ್ಯಾಂಪಸ್ ಅಲ್ಲಿರೋ ಗಣೇಶ ದೇವಸ್ಥಾನ. ತುಂಬ ಚೆನ್ನಾಗಿದೆ ಇದು. ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ. ವೆಲ್ಕಮ್ ಗೇಟಲ್ಲಿ ಬೆಂಗಳೂರಲ್ಲಿ ಎತ್ತಿನ ಗಾಡಿ ನೋಡ್ಬೋದು. ಹಳ್ಳಿ ಕಾರ್ ಎತ್ತು ಸಖತ್ತಾಗಿದೆ ಇದು ನೋಡೋಕೆ. ಆಮೇಲೆ ದೇಸಿ ಹಸುಗಳು, ಗೇರು ಮತ್ತು ಮಲೆನಾಡು ಗಿಡ್ಡ ಸಿಂಪಲ್ ಆಗಿ ತರಿಸಿದ್ದಾರೆ. ಆಮೇಲೆ ಯಾವುದೋ ಸ್ವರ್ಣಗಿರಿ ಕೋಳಿ ಇದೆ. ಆಮೇಲೆ ಇಲ್ಲಿ ವರ್ಮಿ ಕಾಂಪೋಸ್ಟು ಯೂನಿವರ್ಸಿಟಿ ಕ್ಯಾಂಪಸ್ಸಲ್ಲಿ ಉತ್ಪಾದನೆ ಮಾಡ್ತಾರೆ. ಇಲ್ಲಿ ಎರೆಹುಳ ಗೊಬ್ಬರ ದೊಡ್ಡ ಪ್ರಮಾಣದಲ್ಲಿ ಉತ್ಪಾದನೆ ಮಾಡ್ತಾರೆ. ಆಮೇಲೆ ಅಡಿಕೆ ಗಿಡ. ಇದು ಬಂದು ರೋಡೋಡೆಂಡ್ರೋ ಇಂದ ಫ್ಲವರ್ ಇಂದ ಎಕ್ಸ್ಟ್ರಾಕ್ಟ್ ಮಾಡುವಂತ ಸಿರಪ್ ಇದು. ಅದಕ್ಕೆ ಮತ್ತೆ ಬಂದು ರಿಲೀವ್ ಕೊಡುತ್ತೆ ಬಂದ್ಬಿಟ್ಟಿದ್ದು. ಸೊ ಹೊಟ್ಟೆಲ್ ಬಂದ್ಬಿಟ್ಟು ಉರಿ ಇರುತ್ತಲ್ಲ, ಅದಕ್ಕೆ 1:4 ಟೈಪ್ ಅಲ್ಲಿ ತಗೊಂಡ್ರೆ ದಿಸ್ ಇಸ್ ಮೋರ್ ಬೆನಿಫಿಷಿಯಲ್. ಅದು ಅಸಿಡಿಟಿ ಇದು ಬಂದ್ಬಿಟ್ಟು ಫಾರ್ಮ್ ಆಗಲ್ಲ. ಥ್ಯಾಂಕ್ ಯು. ಬಟರ್ ಫ್ರೂಟ್, ಅದು ಹೇರಳಿಕಾಯಿ. ಇದು ಸಪೋಟೊ, ಅದು ಜಾಕ್ ಫ್ರೂಟ್ ರಾ, ಇದು ಬನಾನಾ, ಇದು ಚಕೋತ. ಬನಾನಾ ಅದು ಪಚ್ಚಬಾಳೆ. ಅಂದರೆ ಹೈಬ್ರಿಡ್ಸ್ ಏನೂ ಬೆಳೆಯೋಕ್ಕೆ ಹೋಗಲ್ಲ ಈಗ. ಚಕೋತ ಫಾರ್ಮಿಂಗ್ ಎಷ್ಟು ಇದು ಬಂದು ಆರ್ಗ್ಯಾನಿಕ್ ಜಾಗ. ರಾಗಿ ಮಾಟು ನಮ್ಮ ಬೆಲ್ಲನೇ ಹಾಕಿ ಮಾಡ್ತಾ ಇದೀವಿ ಸರ್. ಈಗ ತಗೊಳಕ್ಕೆ ಕೇಳ್ತೀವಿ ನಾವು ಇದನ್ನು. ಸೊ ಇದನ್ನು ಫರ್ಮೆಂಟೇಷನ್ ಮಾಡಿ ಇದನ್ನು ತೊಗೊಂಡ್ರೆ ನಮಗೆ ಹೋಗ್ತಾ ಸೊ ಹೊಟ್ಟೆಯಲ್ಲಿರೋ ಸಮಸ್ಯೆಗಳು, ಡೈಜೆಷನು, ಪೈಲ್ಸು, ಆಮೇಲೆ ಡಯಾಬಿಟಿಸ್ ಇಶ್ಯೂ, ಕ್ಯಾನ್ಸರ್ ಇಶ್ಯೂ, ಆಮೇಲೆ ತೇಗು ಬರೋದು, ಹೊಟ್ಟೆ ಉರ, ಇದೆಲ್ಲ ಕಾಡೆ ಆಗುತ್ತೆ ಇದು. ಇಲ್ಲಿ ನೀವು ನೋಡ್ಬೋದು ತುಂಬ ಮನೆಯಲ್ಲಿ ತಯಾರು ಮಾಡಿದ ಪ್ರಾಡಕ್ಟ್ಗಳಿದ್ದಾವೆ. ನಾವೇನು ಮಾಮೂಲಿ ಮಾಡ್ತಿರ್ತಾರೋ ಅದನ್ನೇ ಅವರು ಪ್ಯಾಕಿಂಗ್ ಮಾಡಿ ಒಂದು ಸಣ್ಣ ಉದ್ಯಮಿ ಥರ ಸ್ಟಾರ್ಟ್ ಮಾಡಿದ್ದಾರೆ. ಆಮೇಲೆ ಆರ್ಗ್ಯಾನಿಕ್ಕಿಗೆ ಬೆಳೆದಿದ್ದ ತರಕಾರಿಗಳನ್ನೆಲ್ಲ ತಂದು ನೇರವಾಗಿ ಗ್ರಾಹಕರಿಗೆ ಸೆಲ್ ಮಾಡ್ತಾರೆ. ಎಲ್ಲ ಆರ್ಗ್ಯಾನಿಕ್ಕೆ ಬೆಳೆದಿರ್ತಾರೆ. ಕೆಲವರು ಸರ್ಟಿಫಿಕೇಷನ್ ಎಲ್ಲ ಮಾಡ್ಕೊಂಡಿರ್ತಾರೆ. ಅವ್ರಿಗೆ ಮಾತ್ರ ಅವಕಾಶ ಕೊಟ್ಟಿರ್ತಾರೆ. ಇಲ್ಲಿ ಯಾವುದೇ ಬೇರೆ ಏಜೆಂಟ್ ಆಗಲಿ, ಬೇರೆ ಮಾರ್ಕೆಟ್ ಮಾಡೋರಲ್ಲಿ ಇಲ್ಲಿ ಅವಕಾಶ ಕೊಡೋದಿಲ್ಲ. ನೇರ ಫಾರ್ಮರ್ಸ್ನ ಗ್ರಾಹಕರಿಗೆ. ಆಮೇಲೆ FAOಗಳು ಬಂದಿರ್ತಾರೆ ಇಲ್ಲೆಲ್ಲ, ಫಾರ್ಮರ್ಸ್ ಪ್ರೊಡ್ಯೂಸಿಂಗ್ ಕಂಪ್ನಿಗಳು. ಅವರು FAOಯಿಂದ ಹೊಸ ಪ್ರಾಡಕ್ಟ್ನ ಉತ್ಪಾದನೆ ಮಾಡಿರ್ತಾರೆ. ನೀವು ಇಲ್ಲಿ ನೋಡ್ಬೋದು ಕೊಬ್ಬರಿ ಎಣ್ಣೆ. ಇದು ಪ್ಯೂರ್ ಕೊಬ್ಬರಿ ಎಣ್ಣೆ, ಕೋಲ್ಡ್ ಪ್ರೆಸ್ ಆಯಿಲು, ಗಾಣದಿಂದ ತೆಗೆದಿದ್ದು. ಆಮೇಲೆ ಇದು ಶೇಂಗಾದ ಎಣ್ಣೆ, ಇದು ಕೂಡ ಕೋಲ್ಡ್ ಪ್ರೆಸ್ಸು, ಗಾಣದಿಂದ ತೆಗೆದಿದ್ದು. ತುಂಬ ಯೂಸ್ ಮಾಡ್ತಾಯಿದ್ದಾರೆ. ಆಮೇಲೆ
ಇದು ಬಂದು ಮಶ್ರೂಮು. ಈ ಸಾಕಷ್ಟು ಡಿಮ್ಯಾಂಡ್ ಇದೆ ಮಾರ್ಕೆಟಲ್ಲಿ, ತುಂಬ ಜನ ಬೆಳೀತಾ ಇದ್ದಾರೆ. ನೀವು ಪ್ಯಾಕಿಂಗ್ ನೋಡ್ಬೋದು, ಯಾಕಂದರೆ ಈಗಿನ ಮಾರ್ಕೆಟ್ ಸಿಚುವೇಷನಲ್ಲಿ ಒಳ್ಳೆ ಪ್ಯಾಕಿಂಗು, ಒಳ್ಳೆ ಲೇಬ್ಲಿಂಗು ಮಾರ್ಕೆಟ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ನೋಡ್ಕೊಳ್ಳಿ ಯಾರಾದರೂ ಮಾಡೋರಿದ್ದರೆ. ಮತ್ತು ಇಲ್ಲಿ ನೋಡ್ಬೋದು ಹಲಸಿನ ಉತ್ಪನ್ನ ಮಾಡಿದ್ದಾರೆ. ಹಲಸಿನಲ್ಲಿ ಬೇರೆ ಬೇರೆ ಥರ ಉತ್ಪನ್ನಗಳು. ಆಮೇಲೆ ಅವರೆಕಾಳು, ಇಲ್ಲಿ ಸಾಕಷ್ಟು ಅವರೆಕಾಳು ಜಾಸ್ತಿ ಯೂಸ್ ಮಾಡ್ತಾ ಇದ್ದಾರೆ. ಆಮೇಲೆ ಇಲ್ಲಿ ವರ್ಮಿ ಕಾಂಪೋಸ್ಟು, ಇಲ್ಲಿ ನಿಮ್ಮ ಗಾರ್ಡನ್ ಪ್ಲ್ಯಾಂಟ್ಸಿಗೆ ಮತ್ತು ಕಿಚನ್ ಗಾರ್ಡನ್ ಅಂತೇಳಿ ಅವ್ರ ಮನೆಯಲ್ಲಿ ಮಾಡಿರ್ತಾರೆ. ಅದಕ್ಕೆಲ್ಲ ಇಲ್ಲಿ ಕ್ವಾಂಟಿಟಿ ತಕ್ಕ ಹಾಗೆ ಗ್ರಾಹಕರಿಗೆ ಕೆಜಿದು 2 ಕೆಜಿದು 5 ಕೆಜಿದು ವರ್ಮಿ ಕಾಂಪೋಸ್ಟ್ ಎಲ್ಲ ಪ್ರೊಡಕ್ಷನ್ ಮಾಡಿ ಪ್ಯಾಕ್. ನೀವಿಲ್ಲಿ ನೋಡ್ಬೋದು ಸಿಂಪಲ್ಲಾಗಿ ಅವ್ರ ಮನೆಯಲ್ಲಿ ತಯಾರು ಮಾಡಿದ ಉತ್ಪನ್ನಗಳು ತಂದು ನೇರವಾಗಿ ಗ್ರಾಹಕರಿಗೆ ಮಾರ್ಕೆಟ್ ಮಾಡ್ತಾಯಿದ್ದಾರೆ. ಎಲ್ಲ ಸಿಂಪಲ್ ಪ್ರಾಡಕ್ಟ್ ಇದ್ದಾವೆ. ಉಪ್ಪಿನಕಾಯಿ, ಆಮೇಲೆ ಇದು ಯಾವುದೋ ಜಾಕ್ ಫ್ರೂಟ್ ಪಪ್ಪಡ ಅಂತೆ, ಹಾರ್ಸ್ ಗ್ರಾಮ್ ಪಪ್ಪಡ ಅಂತೆ, ನಮಗೂ ಗೊತ್ತಿಲ್ಲ ಕರೆಕ್ಟಾಗಿ, ಬಟ್ ಮಾಡಿದ್ದಾರೆ ಚೆನ್ನಾಗಿ. ಆಮೇಲೆ ಕೊಬ್ಬರಿ ಎಣ್ಣೆ ಮತ್ತು ಶೇಂಗಾದ ಎಣ್ಣೆ ಇದ್ದೀವಿ. ಓಕೆ, ಸೊ ನಾವಿಲ್ಲಿ ಮೇಜರಾಗಿ 4 ಕೆಟಗರಿನಲ್ಲಿ ಪ್ರಾಡಕ್ಟ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಒಂದು ಬಂದು ಬಿವರೇಜಸ್ಸು, ಅಂದರೆ ಫ್ರೂಟ್ಸಿಂದ ಎಕ್ಸ್ಟ್ರಾಕ್ಟ್ ಮಾಡಿರೋದು ಇದೆಲ್ಲನೂ. ಆಮೇಲೆ ಪಿಕ್ಕಲ್ಸು, ಆಮೇಲೆ ಜಾಮ್ಸು, ಆಮೇಲೆ ಮಿಲ್ಲೆಟ್ಸ್ ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ಸು. ಬಿವರೇಜಸ್ಸಲ್ಲಿ ಬಂದರೆ ನೋಡಿ, ಇದು ಕೋಕಮ್ ಅಂದ್ಬಿಟ್ಟು, ಸೊ ಇದು ಕೋಕಮ್ ಸಿರಪ್ ಇದು. ಆಮೇಲೆ ವುಡ್ ಆ್ಯಪಲ್, ಬೇಲ್ದಣ್ಣು ಅಂತಾರಲ್ವ ಅದು. ಆಮೇಲೆ ನೇರಳೆ ಹಣ್ಣಿದೆ, ಮತ್ತು ಇದು ಆಮ್ಲ, ಬೆಟ್ಟದ ನೆಲ್ಲಿಕಾಯಿ. ಸೊ ಇದಿಷ್ಟು. ಆಮೇಲೆ ನನ್ನಾರಿ. ಇದೆಲ್ಲ ಆರ್ಗ್ಯಾನಿಕ್ ಆಗಿ ಬೆಳೆದಿದೆ. ಸೈಜ್ ಯಾವ ಬಂದು ನೀವು ಒಂದು ಮನೆ ಪ್ರಾಡಕ್ಟ್ನ ಇಂಡಸ್ಟ್ರಿ ಲೆವೆಲ್ ಒಂದು ಉದ್ಯಮನ ಯಾವ ರೀತಿಯಾಗಿ ಪ್ರಾರಂಭ ಮಾಡೋ ಅಂತೇಳಿ. ಯಾಕಂದ್ರೆ ನೋಡಿ, ಇದು ಪ್ಯಾಕಿಂಗ್ ಸಿಸ್ಟಮ್ಯಾಟಿಕ್ ಮಾಡಿದ್ದಾರೆ. ಆಮೇಲೆ ನ್ಯೂಟ್ರಿಯನ್ಸ್ ಎಲ್ಲ ಮೆನ್ಷನ್ ಮಾಡಿದ್ದಾರೆ. ಇದು ಬಂದು ನಿಮಗೆ ಪ್ಯೂರ್ ಜೇನುತುಪ್ಪ, ಒಳ್ಳೆ ಹೆಲ್ತಿ, ಇಮ್ಯುನಿಟಿ ಜಾಸ್ತಿ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಆಮೇಲೆ ಇದು ರೇಷ್ಮೆ ಗೂಡಿಂದ ಬೇರೆ ಬೇರೆ ಉತ್ಪನ್ನ ರೆಡಿ ಮಾಡಿದ್ದಾರೆ. ಆಮೇಲೆ ನೆಕ್ಸ್ಟ್ ನೀವು ನೋಡ್ತಿರ್ಬೋದು, ಮ್ಯಾಕ್ಸಿಮಮ್ ಇಲ್ಲಿ ತುಂಬ ಕೋಲ್ಡ್ ಪ್ರೆಸ್ ಆಯಿಲು, ಆಮೇಲೆ ಮಸಾಲ ಪದಾರ್ಥಗಳು ಎಲ್ಲ ಹೋಮ್ ಮೇಡು. ಆಮೇಲೆ ಜೇನುತುಪ್ಪ ಜಾಸ್ತಿ ಬಂದಿದ್ದಾವೆ. ನಾವು ಸಾಲಿಮಠ್ ಹೋಮ್ ಪ್ರಾಡಕ್ಟ್ಸ್ ಅಂತ ಹುಬ್ಳಿ ಅವರು. ಸೊ ನಮ್ಮಲ್ಲಿ ಎಲ್ಲ ಥರದ ಚಟ್ನಿ ಪೌಡರ್ಸ್, ಉತ್ತರ ಕರ್ನಾಟಕ ಚಟ್ನಿ ಪೌಡರ್ ಸಿಗುತ್ತೆ, ಪುಳಿಯೋಗರೆ ಗೊಜ್ಜು ಸಿಗುತ್ತೆ. ಲೈಕ್ ಇವಾಗೆಲ್ಲರೂ ಪ್ರಿಸರ್ವೇಟಿವ್ಸ್ ಎಲ್ಲ ಹಾಕಿ ಮಾಡ್ತಾ ಇದ್ದಾರೆ. ಲೈಕ್ ಯು ವಿಲ್ ಗೆಟ್ ಇಟ್ ಫಾರ್ ಲೆಸ್ ರೇಟ್ಸ್. ಬಟ್ ನಾವು ನಾವೇನು ಮನೇಲಿ ಏನು ಖರ್ಚು ಮಾಡಿ ಪ್ರಿಸರ್ವೇಟಿವ್ಸ್ ಏನು ಆ್ಯಡ್ ಮಾಡದೆ ಹೇಗೆ ಯೂಸ್ ಮಾಡ್ತೀವೋ ಮನೆಗೋಸ್ಕರ, ಸೊ ನಾವು ಆ ಜನರಿಗೂ ಅದನ್ನೇ ಕೊಡಬೇಕು ಅಂತ, ನ್ಯಾಚುರಲ್ ಆಗೇ ಇರಬೇಕು ಅಂತ ನಮ್ಮ ಹತ್ರ ಎಲ್ಲ ಪ್ರಾಡಕ್ಟ್ಸ್ ಇದೆ. ಸೊ ಅವಲಕ್ಕಿ ಚೂಡ ಇದೆ ನಮ್ಮ ಹತ್ರ, ಎಲ್ಲ ಥರದ ಅಕ್ಸಿ ಚಟ್ನಿ ಎಲ್ಲ. ಫ್ಲಾಕ್ ಸೀಡ್ಸ್ ಇಸ್ ಗುಡ್ ಫಾರ್ ಹೆಲ್ತ್, ಲೈಕ್ ಬೋನ್ ಹೆಲ್ತ್ಗೆ ಎಲ್ಲ ಒಳ್ಳೆಯದು. ಸೊ ಗ್ರೌಂಡ್ ನಟ್ ಚಟ್ನಿ ಪುಡಿಸ್ ಇದೆ. ಸೊ ಎಲ್ಲ ಥರದ್ದಿದೆ. ಲೈಕ್ ಡೂ ಸಪೋರ್ಟ್ ಅಸ್ ಫಾರ್ ಹೋಮ್ ಮೇಡ್ ಪ್ರಾಡಕ್ಟ್ಸ್. ಥ್ಯಾಂಕ್ ಯು. ಹೆಸರು ಶೋಭಾಶ್ರೀ ಅಂತ. ನಾನು ಒಂದು ಶೆಫ್. ನಮ್ಮ ಕಿಚನ್ ಬಂದು ಕಂಪ್ಲೀಟ್ಲಿ ಎಗ್ಲೆಸ್, ಸೋಫೀಸ್ ಎಗ್ಲೆಸ್ ಇಂಡಲ್ಜೆನ್ಸ್ ಅಂತ. ನಾವು ಪರ್ಸ್ನಲೈಸ್ಡ್ ಪ್ರತಿಯೊಂದು ಪ್ರಾಡಕ್ಟು ಪರ್ಸ್ನಲೈಸ್ಡ್ ಆಗಿ ಮಾಡ್ತೀವಿ. ಫ್ರೆಶ್ ಆಗಿ ಬೇಸ್ಡ್ ಆನ್ ಆರ್ಡರ್ ಮಾಡ್ತೀವಿ. ಈಗ ನೀವು ಅರ್ಧ kg ಕುಕೀಸ್ ಹೇಳಿದ್ರು, ನಾವು ಅರ್ಧ kg ಕುಕೀಸ್ ನಿಮಗೆ ಮಾಡ್ಕೊಡ್ತೀವಿ. ಪ್ರತಿಯೊಂದೂ ಫ್ರೆಶ್ ಆಗಿ ನೀವು ಹೇಳಿದಾಗ ಮಾತ್ರನೇ ಮಾಡ್ಕೊಡ್ತೀವಿ. ಯಾವುದು ನಮ್ಮ ಹತ್ರ ರೆಡಿ ಇರಲ್ಲ. ಈಗ ಬೇಕರಿಗಳಲ್ಲಿ ಹೋದರೆ ನೀವು ಹೈಡ್ರೋಜನೇಟೆಡ್ ಫ್ಯಾಟ್ ಪ್ರಾಡಕ್ಟ್ಸನ್ನು ತಿಂತೀರಾ. ವೆರಾಸ್ ನಮ್ಮದು ಕಂಪ್ಲೀಟ್ ಬಟರು ಮಿಲ್ಲೆಟ್ಸಿಂದ ಮಾಡ್ತೀವಿ. ಮತ್ತು B2B ಬಿಸ್ನೆಸಸ್ ಕೂಡ ನಾವು ಸಪ್ಲೈ ಮಾಡ್ತೀವಿ. ಬ್ರೌನೀಸು ನಾವು ಪ್ಯೂರ್ ಕೋವೋಚರ್ ಯೂಸ್ ಮಾಡ್ತೀವಿ. ಮಲ್ಟಿಗ್ರೇನ್ ಬಾರ್ಸ್, ಇದು ನಮ್ಮ ಕಿನೋವಾ ಮಲ್ಟಿಗ್ರೇನ್ ಬಾರ್ಸ್. ನಾವು ಪ್ರೋಟೀನ್ ಅಂಶನೂ ನಾವು ತುಂಬಾ ಇಂಪಾರ್ಟೆನ್ಸ್ ಕೊಟ್ಟು ಪ್ರತಿಯೊಂದು ಪ್ರಾಡಕ್ಟು ನಿಮಗೆ ಬೇಸಿಕಲಿ ಒಂದು ಪ್ರಾಡಕ್ಟ್ ಅಂತ ನಾವು ಮಾರಲ್ಲ, ಒಂದು ಎಕ್ಸ್ಪೀರಿಯನ್ಸ್ ಅಂತ ಮಾರ್ತೀವಿ. ಯಾಕಂದರೆ ನಾವು ತಿಂದಾಗ ನಮಗೆ ಹೇಗೆ ಫೀಲ್ ಆಗುತ್ತೆ ಅನ್ನೋದು ನೆನಪಿರುತ್ತೆ ಹೊರತು ನಾವು ಏನು ಪ್ರಾಡಕ್ಟ್ ತೊಗೊಂಡು ಬಂದು ತಿಂದ್ವಿ ಅಂತ ನೆನಪಿರೋದಿಲ್ಲ. ಸೊ ವಿ ಬೇಸಿಕಲಿ ಮೇಕ್ ಯು ಫೀಲ್ ಅನ್ ಎಕ್ಸ್ಪೀರಿಯನ್ಸ್. ಸೊ ಹಾಗಾಗಿ ನಾವು ಹೋಲ್ ವೀಟ್ ಫ್ಲಾರಿಂದನೂ ಮಾಡ್ತೀವಿ, ಮಿಲ್ಲೆಟ್ಸಿಂದನೂ ಮಾಡ್ತೀವಿ, ಫ್ರೆಶ್ ಫ್ರೂಟ್ಸು, ಕ್ರ್ಯಾಕರ್ಸು ಮತ್ತು ಶಾರ್ಕುತ್ರಿ ಬೋರ್ಡ್ಸ್ ಅಂತ ಈಗ ಟ್ರೆಂಡಿಂಗ್ ಇದೆಯಲ್ಲ, ಅದು ಸಹ ಮಾಡ್ತೀವಿ. ನಿಮಗೆ ಯಾವುದೇ ಆರ್ಡರ್ ಬೇಕು ಅಂತಂದ್ರೂ ಕಂಪ್ಲೀಟ್ ಎಗ್ಲೆಸ್ಸು, ಕಂಪ್ಲೀಟ್ ಬೇಸ್ಡ್ ಆನ್ ಆರ್ಡರು ಫ್ರೆಶ್ ಆಗಿ ಮಾಡಿಕೊಡ್ತೀವಿ. ಸೊ ನೀವು ಯಾವಾಗ ಬೇಕಾದರೂ ಆರ್ಡರ್ ಮಾಡ್ಬೋದು. ನಾವಿಲ್ಲೇ ಹೆಬ್ಬಾಳದಲ್ಲಿರೋದು, ಬ್ಯಾಪ್ಟಿಸ್ಟ್ ಹಾಸ್ಪಿಟ್ಲ್ ಹಿಂದೆಗಡೆ. ಹಾಯ್, ನಮ್ಮದು ಪೇಜ್ ಗಮನ ಅಂತ. ವಿ ಆರ್ ಮೇಕಿಂಗ್ ಸೋಯ್ ವ್ಯಾಕ್ಸ್ ಸೆಂಟೆಡ್ ಕ್ಯಾಂಡಲ್ಸ್ ಆ್ಯಂಡ್ we are making some different products like soy wax greeting card and bouquets, single flower bouquets,
and some small container jar candles and big container jar candles and main bouquets. We are selling all these products and we are having different fragrance over this. ನಾನು ವಿಡಿಯೋ ಶೂಟ್ ಕಂಪ್ಲೀಟ್ ಮಾಡೋದ್ರಲ್ಲಿ ಕೃಷಿ ಸಚಿವರು ಚೆಲುವನಾರಾಯಣ ಸ್ವಾಮಿಯವರು ಮತ್ತು DCM DK ಶಿವಕುಮಾರ್ ಬಂದಿದ್ದರು. ಅವರು ಬಂದು ಪೂಜೆಯನ್ನು ಸಲ್ಲಿಸಿದ್ರು. ಸಾಕಷ್ಟು ಜನ ಎಲ್ಲ ಬಂದಿದ್ದರು ನೋಡೋಕ್ಕೆ. ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ. ಇದು ಪ್ರತಿ ತಿಂಗಳು ಈ ರೈತ ಸಂತೆಯನ್ನು ಇಲ್ಲಿ ಏರ್ಪಡಿಸ್ತಾರಂತೆ. ನಾನು ಅಲ್ಲಿ ಕೇಳಿದೆ ಕೆಲವೊಬ್ಬರಿಗೆ. ತುಂಬ ಸುತ್ತಮುತ್ತ ರೈತರಿಗೆ ತುಂಬ ಉಪಯೋಗ ಆಗುತ್ತೆ. ಯಾಕಂದರೆ ರೈತರು ನೇರವಾಗಿ ಗ್ರಾಹಕರಿಗೆ ಸೆಲ್ ಮಾಡೋದ್ರಿಂದ ಗ್ರಾಹಕರಿಗೂ ಕಮ್ಮಿ ಬೆಲೆಯಲ್ಲಿ ಸಿಗುತ್ತೆ ಮತ್ತು ರೈತರಿಗೆ ಒಳ್ಳೆಯ ಬೆಲೆ ಸಿಗುತ್ತೆ. ಆಮೇಲೆ ಇಲ್ಲಿ ಸಾಕಷ್ಟು ರೈತರು ಸ್ವಂತ ತಮ್ಮ ಮನೆಯಲ್ಲಿ ತಯಾರು ಮಾಡಿದ ಉತ್ಪನ್ನಗಳು ಎಲ್ಲವನ್ನು ತಂದಿದ್ದಾರೆ. ಅದನ್ನು ಒಂದು ಸಣ್ಣ ಉದ್ಯಮವಾಗಿ ಪರಿವರ್ತನೆ ಮಾಡಿದ್ದಾರೆ. ಮತ್ತು ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ರೈತರಿಗೆ ಒಳ್ಳೆಯ ಅವಕಾಶ ಮಾಡಿಕೊಟ್ಟಿದೆ. ಸುತ್ತಮುತ್ತಲ ಜಿಲ್ಲೆಗಳು ಮಂಡ್ಯ, ಮೈಸೂರು, ರಾಮನಗರ, ತುಮಕೂರು, ಆಮೇಲೆ ಕೋಲಾರ, ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ ಸುತ್ತಮುತ್ತಲಿನ ಎಲ್ಲ ರೈತರು ಮತ್ತು ರೈತ ಉತ್ಪಾದಕ ಸಂಸ್ಥೆಗಳು, ಆಮೇಲೆ ಸಣ್ಣ ಕೈಗಾರಿಕಾ ಉದ್ಯಮಿಗಳು ಎಲ್ಲರೂ ತಮ್ಮ ಉತ್ಪನ್ನಗಳನ್ನು ತಂದು ನೇರವಾಗಿ ಗ್ರಾಹಕರಿಗೆ ಮಾರಾಟ ಮಾಡುತ್ತಿದ್ದಾರೆ. ತುಂಬ ಒಳ್ಳೆಯ ಬೆಳವಣಿಗೆ. ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾಯಿರಿ.